ಶಾಲಿನಿ ಅಕ್ಕ, ಓಯ್ ಶಾಲಿನಿ ಅಕ್ಕ, ಅದೀರನ್ರಿ ಮನೇಲಿ? ಯಾರ ಬಂದೆ? ಯಾರ ಶಾಲಿನಿ ಅಕ್ಕ ಅಂತ ಕರೀತಾ ಇದ್ದಾರೆ, ಕಾಣದೇ ಇಲ್ಲ. ಓಹೋ ಪದ್ಮನೇ. ಆಗ್ಬೋದು ಮಾರೈತಿ, ನಮ್ಮನೆ ದಾರಿ ಕಾಣಿಸಿದ್ ನಿಂಗೆ ಆಗ್ಬೋದು. ಬಾ ಒಳಗೆ ಬಾ. ಶಾಲಿನಿ ಅಕ್ಕ, ನೀವು ಹೇಳೋದು ನೋಡಿದ್ರೆ ನಾನೇ ನಿಮ್ಮ ಮನೆಗೆ ಬರೋದೇ ಇಲ್ಲ ಅನ್ಬೇಕು, ಹಂಗೆ ಹೇಳ್ತಾ ಇದ್ದೀರಾ. ಮತ್ತೆ ನಾ ಹೇಳಿದ್ದೇನೆ ಸುಳ್ಳ? ಯಾವಾಗ ಬಂದಿದ್ದೆ ಮಾರೈತಿ ನೀನು? ನಮ್ಮನಿಗಂತೂ ಯಾವಾಗಲೂ ಬರಲ್ಲ. ಲಕ್ಷ್ಮಕ್ಕರ ಮನೆಗೆ ಪದ್ಮನ ಮನೆ, ಪದ್ಮ ಅಂತೀನಿ ನೋಡು, ನಾನು ತಲೆ ಕೋಲ್ ಬೀಳಲಿ. ಬವ್ವಿನ ಮನೆಗಾರ ಅವಾಗ ಬರ್ತಿರ್ತೀಯ, ನಮ್ಮನೆ ನೀ ಬಂದಿದ್ದು ಇದೇ ಮೊದಲೇ ಏನ? ಥೋ ನೀವೊಂದು ಶಾಲಿನಿ ಅಕ್ಕ. ಆಗಲಿ ಮಾರೈತಿ, ಬಾ ಕುತ್ಕ. ಎಂತ ಮಾಡ್ತಿದ್ರಿ ಒಳಗೆ? ಅಂತದ ಕೆಲಸ ಮಾಡ್ತಿದ್ರೆ ನಾಲ ಅಲ್ಲಿ ಹಿಂದ್ಗಡೆ ನಾಯಿ ಒಂಚೂರು ಊಟ ಹಾಕ್ತಿದ್ದೆ ಕಣೆ. ಊಟ ಹಾಕಿ ಒಳಗೆ ಬರ್ತಿದ್ನಾ, ಅಲ್ಲಿ ಇರುವೆ ಗೂಡ್ ಮೇಲೆ ಕಾಲಿಟ್ಟೆ. ತುರ್ಕಿ ಅಲ್ಲ ಒಂಥರ, ಹಂಗಾಗಿ ಬಿಸಿನೀರಲ್ಲಿ ಕಾಲು ತೊಳ್ಕೊತಿದ್ನಾ, ಹಂಗಾಗಿ ನೀ ಕರ್ದಿದ್ದು ಕೇಳಲ್ಲ. ಮತ್ತೆ ಆರಾಮ ನೋಡು, ಮಗಳು ಮದುವೆ ಮಾಡಿಕೊಟ್ಮೇಲೆ ನಮ್ಮನೆಗೆ ಬರೋಕ್ಕೆ ಪುರ್ಸ ಸಿಗ್ತಲ್ಲ ನಿಂಗೆ. ಏನಾರಾಗಲಿ ಬಂದಿಯಲ್ಲ ಮಾರೈತಿ, ಆಗ್ಬೋದು. ಎಂತ ಮಾಡ್ತಿದ್ರು ಚಂದ್ರಣ್ಣ? ಎಂತ ಮಾಡ್ತಿದ್ರ? ಅಶ್ವಿನಿ ಹೆಂಗದೆ? ಚಂದ್ರಣ್ಣ ಮನೇಲೆಲ್ಲ ಇರ್ತಾರೆ, ಪ್ಯಾಟಿಗೆ ಹೋಗ್ಯಾರ. ಹಾಂ ಅಶ್ವಿನಿಗಾನಾಗದೆ ಫೋನ್ ಮಾಡಿತ್ತು. ಹಾಂ ನಂಗೆ ಗೊತ್ತಿದ್ದು ಕೇಳ್ತೀನಿ ನೋಡ. ನಿಮ್ಮನೆ ಚಂದ್ರಣ್ಣ ನಮ್ಮನೇಲಿ ಇವರು ಒಂದೇ ಥರದವರು, ಪ್ಯಾಟೆ ಕಟ್ಟೆ ಸೌಸದ್ ಮಾತ್ರ. ರಮೇಶ್ ಅಣ್ಣನೂ ಪ್ಯಾಟಿಗೆ ಹೋಗ್ಯಾರ. ಇವ್ರು ತೋಟಕ್ಕಂತ ಕತ್ತೆ ಹಿಡ್ಕೊ ಹೋದ್ರ ದಿನ ಹಂಗೆ ಹೋಗೋದು, ಬರೋದು ಮಾತ್ರ ಪ್ಯಾಟೆಯಿಂದ ಬರೋದು. ತೋಟಕ್ಕೆ ಹೋಗಿ ಹಂಗೆ ಅಲ್ಲಿ ಹೋಗಿ ತಿರ್ಗಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊ ಬರೋದು ಕಣ್ಣೆ. ಹಾಂ ರೀ, ಈ ಗಂಡ್ಸು ಹಣೆ ಬರೋನೇ ಹಂಗಲ್ಲನ. ನಾನು ದೇವಸ್ಥಾನಕ್ಕೆ ಹೋಗಿದ್ನಾ, ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರೋಣ, ಮತ್ತೆ ಇಲ್ಲೇ ಒಂಚೂರು ಹಿಂಗೆ ಕಂಡಿಲ್ಲಿ ಹೋಗಿ ಬರೋಣ ಅಂತ ಬಂದೆ. ಮನೇಲೂ ಒಂಥರ ತಲೆ ಬೇಜಾರು ಕಣ್ರಿ. ಅಶ್ವಿನಿ ಇದ್ದಾಗ ಅದೇ ಅಂತ ಅದ್ರ ಪಾಟಿಗೆ ಅದು ಇರ್ತಿತ್ತು, ಆದರೆ ಏನೋ ಒಂಥರ ಖುಷಿ ಹತ್ತಿರ್ತಿತ್ತ. ಈಗ ಒಂಥರ ತಲೆ ಬೇಜಾರ. ಹಾಂ ಹಾಗೆ ಅಲ್ಲನೇ, ಮದುವೆ ಮಾಡಿಕೊಟ್ಮೇಲೆ ಹೆಣ್ಮಕ್ಳು ಮನೇಲಿಲ್ಲ ಅಂದ್ರೆ ಒಂಥರ ಬೇಜಾರೆ. ಏನಾರಾಗಲಿ ಗನ ಮನೆ ಸೇರೋದೆ, ಖುಷಿಯಾಗಿದ್ದರೆ ಆಯ್ತು. ಹ್ಞೂ ರೀ, ಇನ್ನೂ ಹೊಸ ಬಿಸಿ ಅಲ್ಲ, ಹೊಂದ್ಕೊಳಕ್ಕೆ ಅದಕ್ಕೂ ಟೈಮ್ ಬೇಕು. ಹಂಗಾಗಿ ನಾನು ಮತ್ತೆ ಅಂತ ಹೇಳಲ್ಲ ಜಾಸ್ತಿ. ಅಲ್ಲ ಎಂತ ತಿಂಡಿ ಮಾಡಿದ್ರೆ? ತಿಂಡಿ ನೆನ್ನೆದೆ ಕೊಡುಬು ಕಣೆ. ಮೊನ್ನೆ ಒಂದಿನ ಕೊಡುಬು ನಾಕೆ ಮಾಡಿದ್ದೆ. ನಮ್ಮನೆ ಗಂಡಸು ಸಂಜೆ ತಿಂಡಿ ತಿನ್ನಕ್ಕೆ ಬಂದು ಕೊಡುಬು ಅಲ್ಡೆ ಇತ್ತ. ಅದಕ್ಕೇನು ಬೈದು ನನ್ನ ಹತ್ರ ಜಗಳ ಆಡಿ ಹೋದ್ರು. ಏನ ಹೋದ್ಮೇಲೆ ನಾನು ಏನು ಎಡೆ ಇಡ್ತೀರನೋ, ನಂಗೆ ಅವಾಗ ತಿನ್ನಕ್ಕಾಗ್ತದನೋ ಹಂಗೆ ಹಿಂಗೆ ಅಂದ್ರು ಕಣೆ. ಥೋ ರಮೇಶ್ ಅಣ್ಣಗೆ ಅಂತ ಆಗಿದೆ. ಹೋನೆ ಹಂಗಾಗಿ ಬೇಜಾರಾತ. ನೆನ್ನೆ ಕೊಡುಬ ಸುಮಾರು ಮಾಡಿಟ್ಟಿದ್ದೆ, ದೊಡ್ಡ ಸರ್ಗಲ್ ತುಂಬ ಮಾಡಿಟ್ಟಿದ್ದೆ. ಎಷ್ಟು ತಿಂತೀರ ತಿಂದ್ಕೊಳ್ಳಿ ಅಂತ. ಒಂದ್ಸ ತಿನ್ನಲೇ ಇಲ್ಲ, ಅಂದರೆ ತಿನ್ನಷ್ಟು ತಿಂದದೆ ಉಳಿತಾ. ಅದನ್ನೇ ಇವತ್ತು ಬಿಸಿ ಮಾಡಿ ತಿಂಡಿ ಕೊಟ್ಟಿದ್ದೆ. ಒಳ್ಳೆ ಕೆಲಸ. ನೀ ಅಂತ ತಿಂಡಿ ಮಾಡಿದ್ಯೆ? ಇಬ್ಬರಿಗೆ ಅಲ್ಲನೇ. ಥೋ ನಂಗೂ ಹಾಗೆ ಹಾಗೆ ಜ್ವರನ ಬೆಳ್ಳಿ ಬಂದರೆ ಎಂಥದಾರು ಮಾಡೋಣ ಅನ್ಸತ್ ಕಣೆ. ಇಲ್ದಿದ್ರೆ ಇಬ್ಬರಿಗೆ ಅಲ್ಲ ಅನ್ಸೋದು, ಹುಡುಗಿನೇ ಮಾಡೋದು ಬೇಡ ಅನ್ಸತ್ ಕಣೆ. ಹ್ಞೂ ರೀ ಶಾಲಿನಿ ಅಕ್ಕ, ನೀವು ಹೇಳಕ್ಕೆ ನಂಗೂ ಹಾಗೆ ಆಗ್ಯದೆ. ಮೊದಲೆಲ್ಲ ಯೋಸ್ವಿನಿ ಬಾಯಿ ರುಚಿನ, ಅಮ್ಮ ಅದು ಮಾಡಿಕೊಡು ಅಮ್ಮ ಇದು ಮಾಡಿಕೊಡು ಅನ್ನೋದ ಎಂಥದ್ದು ಮಾಡ್ತಿದ್ದೆ. ಈಗ ಅದು ಇಲ್ದಿರೋಕ್ಕೂ ಎಂಥದ ತಿನ್ನಂಗೆ ಅನ್ಸಲ್ಲ. ಇವರು ಬತ್ತ ಎಂಥದ ಸಂಜೆ ಗೋಲಿ ಬಜೆ ಗಿಲಿ ಬಜೆ ಹಿಡ್ಕೊ ಬರ್ತಾರೆ, ಆಮೇಲೆ ಮೊಟ್ಟೆ ಗಿಟ್ಟೆ ಹುರಿಯೋದ ಹಾಗೆ ಹಿಂಗೆ ಅಂತ ಮೊನ್ನೆ ಮಾಡಿ ತಿಳಿಸಾರ. ಇವತ್ತು ಬೆಳಿಗ್ಗೆ ಖಾಲಿ ಆಗ್ಯದ ಕಣ್ರಿ, ಹಂಗಾಗ್ಯದು. ಹೋನೆ ನನಗೂ ಅರ್ಥ ಆಗ್ತದೆ. ಮತ್ತು ಅಶ್ವಿನಿ ಎಲ್ಲ ತಿರುಗಾಟಕ್ಕೆ ಹೋಗಿತ್ತಂತೆ. ಭವ್ಯ ಬಂದಿತ್ತಾ, ಫೋಟೋ ತೋರಿಸ್ತಿತ್ತು. ಅದ್ರ ಮೊಬೈಲಿಗೆ ಏನೋ ಕಳಿಸಿತ್ತಂತೆ, ಫೋಟೋ ತೋರಿಸ್ತಿತ್ತು. ಗಾನ ಕಾಣಿಸ್ತಿತ್ತು. ಅಂತ ಸಣ್ಣ ಮಕ್ಳು ಹಾಕಂಗೆ ಮಿಡಿ ಗಿಡಿ ಎಲ್ಲ ಹಾಕಿತ್ತಲ್ಲ, ನೋಡಿದೆ. ಚಡ್ಡಿ ಎಲ್ಲ ಹಾಕಿತ್ತು. ನಾನು ಸಾರ್ಥಕ ಅದೇ ಹೇಳಿದ್ವಿ, ಇವೆಲ್ಲ ನಮ್ಮ ಹಳ್ಳಿ ಬದಿಕೆಲ್ಲ ಅಲ್ಲ, ಪೇಟೆ ಹುಡುಗರೆಲ್ಲ ತಿರುಗಲಿ ಗಾನ ಕಾಣಿಸ್ತಾ ಇದೆ ಅಂತ ಅದೇ ಮಾತಾಡಿದ್ವಿ ಕಣೆ. ಹ್ಞೂ ರೀ, ಊಟಿಗೆ ಕರ್ಕೊ ಹೋಗಿದ್ರಂತೆ. ಅದಾ ಎಲ್ಲ ಮೊದಲೇ ಎಲ್ಲ ಬುಕ್ಕೆಲ್ಲ ಮಾಡಾಗಿತ್ತಂತೆ. ನನ್ನ ಮೊಬೈಲಲ್ಲಿ ಆ ಫೋಟೋ ಗಿಟ್ಟ ಬರೋದೆಲ್ಲ ಇಲ್ಲ ಕಣ್ರಿ. ಬರೋಲ್ಲ ಅನ್ನೋಕ್ಕೆ ನಂಗೆ ನೋಡೋಕ್ಕೂ ಬರೋಲ್ಲ. ಹಾಗಾಗಿ ನಮ್ಮ ಆದೇಶಗೆಲ್ಲ ಕಳಿಸಿತ್ತಂತೆ. ಆದೇಶ ಮನೆಗೆ ಬಂದು ತೋರಿಸ್ದ. ಗಾನ ಆಗಿತ್ತು, ಖುಷಿ ಆಯ್ತು. ಹ್ಞೂ ಹೆಣ್ಮಕ್ಳು ಒಟ್ಟಿನಲ್ಲಿ ಗಾನ ಆಗಿದ್ರೆ ಅದೇ ಖುಷಿ ಅಲ್ಲನೇ ತಂದೆ ತಾಯಿಗೆ. ಅದೇ ಮತ್ತೆ ಈಗ ಹೊಸ ಬಿಸಿ ಅಲ್ಲ, ಹೆಂಗೋ ಏನೋ ಯಾವಾಗಲೂ ಫೋನ್ ಮಾಡಿದೆ ಹೇಳೋದು. ಅದ್ರ ನಾದ್ನಿದೆ ಒಂಥರ ಅಂತೆ. ನಾನು ತೀರಾ ಅಂತ ಸಣ್ಣ ಹುಡುಗಿ ಅಂತ ಹೇಳಕ್ಕೆ ಹೋಗಬೇಡ ಅಂತ ಅಂದೆ.
ಹಾಂ, ಭವ್ಯನೂ ಹೇಳ್ತಿತ್ತು ನಾದಿನಿ ಒಂಥರ ಅಂತೆ ಅಂತ, ಸಣ್ಣ ಹುಡುಗಿ ಅಂತ, ಡಿಗ್ರಿ ಓದ್ತಾ ಇದೆ. ಆಗಲಿ ಇನ್ನು ಎಂತ ಮದುವೆ ಆಗಿ 2 ತಿಂಗಳು ನೆಟ್ಟಗಾಗಲ್ಲ, ಓದ್ತಾ ಓದ್ತಾ ಎಲ್ಲ ರೂಢಿ ಆಗ್ತದೆ. ಹಾಂ, ಅದೇ ನಾನು ಹಾಗೆ ಹೇಳೋದು. ಹುಡುಗಿಗೆ ಗಿಡ್ಗಿಗೆ ಎಲ್ಲ ಜನ ಬರ್ತಾರಂತಲ್ಲ, 3-4 ಜನ ಒಳಗಡೆ ಕೆಲಸಕ್ಕೆ ಬರ್ತಾರಂತೆ. ಭವ್ಯ ಅದೇ ಹೇಳ್ತಿತ್ತು, ಅಶ್ವಿನಿಗೇನು ಕೆಲಸ ಇಲ್ಲ, ತಿನ್ನೋದು ಉಣ್ಣೋದು, ತಟ್ಟೆನೂ ತಗೋ ಹೋಗಿ ಸಿಂಕಿಗೆ ಹಾಕಿದ್ರೆ ಆಗ್ತದೆ, ಆದ್ರೆ ಅತ್ತೆನೂ ಮಾತ್ರ ಒಳ್ಳೆ ಜನ ಅಂತಿತ್ತು. ಹ್ಞೂ ರೀ ಶಾಲಿನಿ ಅಕ್ಕ, ದೇವ್ರದೆಯಿಂದ ಎಲ್ಲ ಗಾನಾಗದೆ ಅಂತ ಕಾಣಿಸ್ತದೆ. ಇನ್ನೇನ ಇದು ಹೊಂದ್ಕೋದ್ರೆ ಆಗ್ತದೆ. ಹ್ಞೂನೇ, ಸಣ್ಣ ಪುಟ್ಟ ಗೊತ್ತಿರ್ತವೆ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡೆ ಹೊಂದ್ಕೋದ್ರೆ ಎಲ್ಲ ಗಾನಾಗತ್ತದೆ. ಎಂತ ಗೊತ್ತನ್ರಿ ಶಾಲಿನಿ ಅಕ್ಕ, ನಾನು ಅರ್ಧ ಇದನ್ನು ನಿಮ್ಮ ಹತ್ರ ಹೇಳಬೇಕು ಅಂತಲೇ ಬಂದಿದ್ದ. ನಮ್ಮ ಮನೆಗೆ ಇದು ಮದುವೆದ್ದು ಫೋಟೋ ನೋಡೋಕ್ಕೆ ಕಂಬ್ಲಕ್ಕಯ್ಯ ಬಂದಿದ್ರ. ನಾವು ಸಂಘದಲ್ಲಿ ಹೇಳಿದೆ ಬಂದ್ರ. ಆಮೇಲೆ ಮಾರನೇ ದಿನ ಸಾಂತಕ್ಕ ಕಂಬ್ಲಕ್ಕಯ್ಯ ಬಂದ್ರೆ ಈ ವಿಶಾಲಾಕ್ಷಿನೂ ಬಂತು. ವಿಶಾಲಾಕ್ಷಿ ನಮ್ಮ ಮನೆಗೆ ಬರದೆ ಸುಮಾರು ದಿನ ಆಗಿತ್ತು, ಆದರೂ ಬಂತ. ಎಲ್ಲ ಫೋಟೋ ಎಲ್ಲ ನೋಡ್ತಾ ಕಂಡ್ರಿ, ಒಂಥರ 3 ಜನ ಹಿಂಗೆ ಕೈ ಚೂಟ್ಕೊಳದ, ಮುಗ್ಳು ನಗದ್ ಕಂಡ್ರಿ. ಎಂತಕ್ಕೆ ಹಂಗೆ ಮಾಡ್ತಾರಂತ ಗೊತ್ತಿಲ್ಲ. ನಾನು ನೋಡಿ 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 ತಲೆ ಬಿಸಿಯಾಗೆ ಕೇಳೇ ಬಿಟ್ಟೆ, ಎಂತಕ್ರೆ ಎಂತ ಆತ್ರೆ ಅಂತ. ಎಂತಿಲ್ಲ, ಭಾರಿ ಗನಾಗಿತ್ತು ಅನ್ನೋದ, ಮತ್ತು ಮುಗ್ಳು ನೋಡೋದು, ನಗೋದು, ಚುಂಡ್ಕೊಳೋದು. ಎಂಥದ ಏನ ಕಣ್ರಿ, ನಂಗೆ ಅದೇ ಎಂತಪ್ಪ ಅಂತ ತಲೆ ಬಿಸಿ ಆಗ್ತಿತ್ತ. ನನಗೂ ತಲೆ ಕೆಡ್ಸ್ಕೊ ಸಾಕಾತ. ನಮ್ಮನೇಲಿ ಇವ್ರಿಗೆ ಹೇಳಿದ್ರೆ ಸಾಯ್ಲಿ ಬಿಡು, ಅವು ಒಂದು ಅರ್ಧ ಹೆಂಗಸ್ರು ಅವನೆಂತಕ್ಕೆ ಮನೆಗೆ ಸೇರಿಸಿದ ಅಂತ ನನಗೆ ಬೈತು ಕಣ್ರಿ. ಅದೇ ಎಂತ ಅಂತಲೇ ಗೊತ್ತಾಗಲ್ಲ, ಜ್ಞಾನ ಮಾಡಿದಷ್ಟು ಜ್ಞಾನನೇ ಆಗಲ್ಲ. ಓ, ವಿಶಾಲಾಕ್ಷಿ ಬಂದಿತ್ತನ ಅವತ್ತು ಹೇಳಿದ್ ನೋಡಿದ್ರೆ ನಾನೇನು ಅವ್ರ ಮನೆಗೆ ಜೀವಮಾನದಲ್ಲಿ ಕಾಲಿಡಲ್ಲ ಹಾಗೆ ಹಿಂಗೆ ಅಂತ ನೋಡಿದ್ರೆ ಪರವಾಗಿಲ್ಲ ಬಂದದಲ್ಲ. ಚಂದ್ರಣ್ಣ ಹೇಳ್ದಂಗೆ ಕೆಟ್ಟ ಹೆಂಗಸ್ರವು, ಕೆಟ್ಟ ಹೆಂಗಸ್ರು ಅಂದರೆ ಕೆಟ್ಟ ಹೆಂಗಸ್ರು. ಅವು ಏನಾರು ಮಾಡ್ಕೊ ಸಾಯ್ಲಿ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಹ್ಞೂ, ಅದು ಹೌದಾ, ನೀವು ಹೇಳ್ದಂಗೆ ಅವುಗಳ ಮಾತಿಗೆ ತಲೆ ಕೆಡ್ಸ್ಕೊಂಡ್ರೆ ಅಷ್ಟೇ. ಅಲ್ಲ, ಅವು ಮಾತೇ ಆಡ್ಲ, ಎಂತ ನೋಡ್ಕೊ ಎಂತ ಅಂದು. ಇನ್ನೆಂತ ನಮ್ಮ ಸ್ವೀನಿದು ಬಟ್ಟೆ ಬರಿ ನೋಡ್ಕೊಂಡು ಎಂತದ ಹೇಳಿರ್ತಾರೆ, ಹೇಳಿದ್ರೆ ಹೇಳಿ ಸತ್ಕೊಂಡ್ಲಿ. ನಿಮ್ಮ ಸ್ವೀನಿದೆ ಅಂತ ಹೇಳಿರಲ್ಲ, ಹಂಗೆ ನೋಡಕ್ಕೆ ಹೋದ್ರೆ ನಮ್ಮ ಬೆಳ್ಳಿಗೆ ಚರಣಿಗೆ ಎಂತದ ಹೇಳಿರ್ತಾರೆ, ಏನಾರು ಹೇಳಿ ಸತ್ಕೊಂಡ್ಲಿ.